ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕಿಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತ ಹೇಳಿದ್ರೆ, ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ವಿಳಾಸನ ಕಾಲಮನ್ನು ಚೇಂಜಸ್ ಮಾಡಲಿಕ್ಕೆ ಗೆಜೆಟೆಡ್ ಫಾರ್ಮ್ ಅತ್ಯವಶ್ಯಕವಾಗಿರುತ್ತೆ. ಸೊ ಹೀಗಾಗಿ ಗೆಜೆಟೆಡ್ ಫಾರ್ಮನ್ನು ಯಾವ ರೀತಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಮತ್ತು ಯಾವ ಥರ ಅದನ್ನು ಫಾರ್ಮನ್ನು ಫಿಲಪ್ ಮಾಡಬೇಕು ಮತ್ತು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಎಂಬುದನ್ನು ಸದರಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪುಟಕ್ಕೆ ನೀವು ಫಾಲೋ ಆಗಿಲ್ಲ ಅಂತಂದರೆ ಫಾಲೋ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳ್ತಾ, ಮತ್ತು ಕೊನೆವರೆಗೂ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ನಿಮ್ಮ ಕಂಪ್ಯೂಟರ್ ಡೆಸ್ಕ್ಟಾಪ್ನಲ್ಲಿ ನೀವು ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗುತ್ತೆ. ಈಗ ನನ್ನ ಕಂಪ್ಯೂಟರ್ ಡೆಸ್ಕ್ಟಾಪ್ನಲ್ಲಿ ನಾನು ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಫೋನ್ನಲ್ಲಿಯೂ ಸಹ ಕ್ರೋಮ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಆಧಾರ್ ಗೆಜೆಟೆಡ್ ಫಾರ್ಮನ್ನು ಡೌನ್ಲೋಡನ್ನು ಮಾಡ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಅದು ಯಾವ ಥರ ಎಂಬುದನ್ನು ನೋಡೋಣ. ಈಗ ಕ್ರೋಮ್ ಅಪ್ಲಿಕೇಶನ್ ಓಪನ್ ಆಯಿತು. ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ನೀವು ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ UIADAI ಅಂಥೇಳಿ ಸರ್ಚ್ ಮಾಡಬೇಕಾಗುತ್ತೆ. ಅಂದರೆ ಇದು ಆಧಾರ್ ಕಾರ್ಡಿನ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಈ ವೆಬ್ಸೈಟನ್ನು ನೀವು ಓಪನ್ ಮಾಡೋದಾಗುತ್ತೆ. ಮತ್ತು ಇದೇನು ಒಂದೇ ಆಪ್ಷನ್ ಕಾಣ್ತಿದ್ದಲ್ಲ, ಈ ಒಂದೇ ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ ಆದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ ಸ್ನೇಹಿತರೆ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಲ್ಯಾಂಗ್ವೇಜನ್ನು ಇಂಗ್ಲೀಷನ್ನು ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡೋಣ. ಏನು ಮೈ ಆಧಾರ್ ಸೆಕ್ಷನಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಆಧಾರ್ ಸೇವಾ ಕೇಂದ್ರ, ಆಧಾರ್ ಎನ್ರೋಲ್ಮೆಂಟ್ ಅಪ್ಡೇಟ್ ಚಾರ್ಜಸ್, ಎನ್ರೋಲ್ಮೆಂಟ್ ಅಪ್ಡೇಟ್ ಫಾರ್ಮ್ಸ್ ಅಂತಂತೇಳಿದೆ. ಅದರ ಪಕ್ಕದಲ್ಲಿ ಲಿಸ್ಟ್ ಆಫ್ ಅಕ್ಸೆಪ್ಟೇಬಲ್ ಡಾಕ್ಯುಮೆಂಟ್ ಫಾರ್ ಆಧಾರ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಅಂತಂತೇಳಿದೆ ಆಪ್ಷನು. ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದರೆ ನೇರವಾಗಿ PDF ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ PDF ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಆಧಾರ್ ಗೆಜೆಟೆಡ್ ಫಾರ್ಮನ್ನು ನೀವು ಡೌನ್ಲೋಡನ್ನು ಮಾಡಿಕೊಳ್ಬೋದಾಗಿರುತ್ತೆ. ಜೊತೆಗೆ ಈ ಆಧಾರ್ ಕಾರ್ಡನ್ನು ಗೆಜೆಟೆಡ್ ಫಾರ್ಮನ್ನು ಯಾವ ಥರ ನೀವು ತುಂಬಬೇಕು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಹ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಲಿಸ್ಟ್ ಆಫ್ ಡಾಕ್ಯುಮೆಂಟಲ್ಲಿ ಆಧಾರ್ ಕಾರ್ಡ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇವೆ ಯಾವುಗಳು ಅನ್ನೋದ್ರ ಬಗ್ಗೆ, ಮತ್ತು ಯಾವ್ಯಾವ ದಾಖಲೆಗಳು ಅಧಿಕೃತವಾಗಿ ಆಧಾರ್ ಕಾರ್ಡ್ ಅವರು ಒಪ್ಪಿಕೊಳ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದನ್ನು ನೀವು ಪೂರ್ತಿಯಾಗಿ ಓದ್ಕೊಳ್ಬೋದಾಗಿರುತ್ತೆ. ಜೊತೆಗೆ ಏನಪ್ಪ ಅಂತಂತೇಳಿದ್ರೆ, ಈಗ ನಾನು ನಿಮಗೆ ಗೆಜೆಟೆಡ್ ಫಾರ್ಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಲ್ವಾ. ಈಗ ಗೆಜೆಟೆಡ್ ಫಾರ್ಮನ್ನು ಯಾವ ಥರ ನೀವು ತುಂಬಬೇಕು, ಆ ಫಾರ್ಮ್ ಹೇಗಿರುತ್ತೆ ಅಂತಂತೇಳಿ ಈಗ ನೋಡೋಣ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೊದಲನೇದಾಗಿ ಬಂತು ಸರ್ಟಿಫಿಕೇಟ್ ಫಾರ್ ಆಧಾರ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಟು ಬಿ ಯೂಸ್ಡ್ ಫಾರ್ ಪ್ರೂಫ್ ಆಫ್ ಅಡ್ರೆಸ್ ಅಂತಂತೇಳಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಟು ಬಿ ಯೂಸ್ಡ್ ಫಾರ್ ಪ್ರೂಫ್ ಆಫ್ ಅಡ್ರೆಸ್. ನೀವು ಇದನ್ನು ವಿಳಾಸವನ್ನು ಚೇಂಜ್ ಮಾಡಲಿಕ್ಕೆ ಮಾತ್ರ ಈ ಫಾರ್ಮನ್ನು ಬಳಕೆಯನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಈ PDF-ನಲ್ಲಿ ಇದು ಎಷ್ಟನೇ ಪೇಜಪ್ಪ ಅಂತಂತೇಳಿದ್ರೆ 15ನೇ ಪೇಜ್ ಆಗಿರುತ್ತೆ ಸ್ನೇಹಿತರೆ. ಈಗ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಈ ಡೀಟೇಲ್ಸ್ ಪ್ರಿಂಟೌಟನ್ನು ತಗೊಂಡು ನೀವು ಫಿಲಪ್ಪನ್ನು ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಫಿಲಪ್ಪನ್ನು ಮಾಡಬೇಕು ಅಂತಂತೇಳಿ ಒಂದು ಮಾದರಿ ಆಧಾರ್ ಕಾರ್ಡ್ದವರು ಒಂದು ಮಾದರಿಯೇ ಕಳಿಸಿರ್ತಾರೆ. ಆ ಮಾದರಿನ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಿಲ್ಲ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ನಿಮ್ಮನ್ನ ಡೇಟನ್ನು ಹಾಕಬೇಕಾಗುತ್ತೆ. ಅಂದರೆ ಇವತ್ತಿನ ಡೇಟು. ಅಲ್ಲಿ ಉದಾಹರಣೆಗಾಗಿ ಅವರು ಒಂದು XYZ ಒಂದು ಡೇಟನ್ನು ತೊಗೊಂಡಿದ್ದಾರೆ. ಈಗ ನೀವು ನಿಮ್ಮ ಡೇಟ್ ಯಾವುದಿರುತ್ತೋ ಆ ಡೇಟನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ತದನಂತರ ಇಂಡಿವಿಜುವಲ್ ಸಿಂಕಿಂಗ್ ಟು ಎನ್ರೋಲ್ಮೆಂಟ್ ಅಪ್ಡೇಟ್ ಆಧಾರ್ ಹೋಲ್ಡರ್ಸ್ ಡೀಟೇಲ್ಸ್ ಅಂತಂತೇಳಿದೆ. ಇದರಲ್ಲಿ ಆಧಾರ್ ಕಾರ್ಡ್ ನಂಬರ್ ಇತ್ತಪ್ಪ ಅಂತಂದರೆ ಅವರು ವಿಳಾಸವನ್ನು ಚೇಂಜ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇಲ್ಲಿ ರೆಸಿಡೆನ್ಷಿಯಲ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಡೇಟ್ ರಿಕ್ವೆಸ್ಟ್ ಅಂತಂತೇಳಿ ಏನು ಕಾಣ್ತಾ ಇದೆಯಲ್ಲ, ಟಿಕ್ಕನ್ನು ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು 12 ಅಂಕಿಯ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ಜೊತೆಗೆ ಇಲ್ಲಿ ಫುಲ್ ನೇಮ್ ಇದ್ದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ನಿಮ್ಮ ಹೆಸರಿದೆ ಆ ಹೆಸರನ್ನು ನೀವು ಫಿಲಪ್ಪನ್ನು ಮಾಡಬೇಕಾಗುತ್ತೆ. ಜೊತೆಗೆ ಮೊದಲನೇದು ಕೇರ್ ಆಪು, ಸನ್ ಆಪು, ಡಾಟರ್ ಆಪು ಒಂದು ಕಾಲಮ್ ಬರ್ತಿತ್ತು. ಈಗ ಗೆಜೆಟೆಡ್ ಫಾರ್ಮ್ನವರು ಆ ಕೇರ್ ಆಪು, ಡಾಟರ್ ಆಪು, ಸನ್ ಆಪು, ವೈಫ್ ಆಪು ಆ ಕಾಲಮನ್ನು ತೆಗೆದು ಹಾಕಿದ್ದಾರೆ ಸ್ನೇಹಿತರೆ. ಈಗ ಡೈರೆಕ್ಟಾಗಿ ನಿಮ್ಮ ಹೌಸು, ಬಿಲ್ಡಿಂಗು, ಅಪಾರ್ಟ್ಮೆಂಟ್ ನಂಬರನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಸ್ಟ್ರೆಸ್ಸು ರೋಡ್ ಅಂತಂತೇಳಿದೆ. ಅಂದರೆ ಯಾವ ನಗರ ಎಲ್ಲಿ ಬರುತ್ತೆ ನಿಮ್ಮದು ಎಂಬುದನ್ನು ಇಲ್ಲಿ ನೀವು ಡೀಟೇಲ್ಸ್ನ ಹಾಕ್ಬೋದಾಗುತ್ತೆ. ಮತ್ತು ಲ್ಯಾಂಡ್ಮಾರ್ಕ್, ಅಂದರೆ ಲ್ಯಾಂಡ್ಮಾರ್ಕ್ ಅಪ್ಪ ಅಂತಂದರೆ ಯಾವುದರ ನಿಯರ್ ನಿಮ್ಮದು ಇದೆ ಅಂತಂತೇಳಿ ಇಲ್ಲಿ ನೀವು ನಿಮ್ಮ ಮನೆ ಇದೆ ಅಂತಂತೇಳಿ ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಮತ್ತು ನೀವು ಇರ್ತಕ್ಕಂಥ ಏರಿಯಾ ಯಾವುದು ಎಂಬುದನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಊರು ಯಾವ ಊರು ನಿಮ್ಮದು ಅಂತಂತೇಳಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಮತ್ತು ಯಾವ ನಿಮ್ಮದು ಪೋಸ್ಟ್ ಆಫೀಸು ಎಂಬುದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಸ್ಟೇಟು, ನಿಮ್ಮ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಜೊತೆಗೆ
ಇಲ್ಲಿ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇಲ್ಲಿ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸ್ಬೇಕಾಗುತ್ತೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ನೇಮ್ ಆಫ್ ಸರ್ಟಿಫೈಯರ್ ಅಂತಂತೇಳಿದೆ. ನೀವು ಇಲ್ಲಿ ಗೆಜೆಟೆಡ್ ಎ ಮತ್ತು ಗೆಜೆಟೆಡ್ ಬಿ ಆಫೀಸರ್ಸ್ಗಳ ಆಗಿರ್ತಾರಲ್ಲ, ಯಾರು ಹಸಿರು ಪೆನ್ನಿನಲ್ಲಿ ಸಹಿ ಮಾಡ್ತಾರೋ ಅವರೆಲ್ಲರೂ ಗೆಜೆಟೆಡ್ ಆಫೀಸರ್ಗಳಾಗಿರ್ತಾರೆ. ಸೊ ಅವ್ರ ಹತ್ರ ನೀವು ಸಹಿಯನ್ನು ಮಾಡಿಸ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಇದೆಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರಿ, ಆಫೀಸ್ ಅಡ್ರೆಸ್ ಹಾಕಿದ್ರಿ. ಅದಾದ ನಂತರ ಒಂದು ಫೋಟೋ ಹಚ್ಕೊಂಡು ಇಲ್ಲಿ ನಿಮ್ಮ ಸಹಿಯನ್ನು ಹಾಕಬೇಕು. ಜೊತೆಗೆ ಇಲ್ಲಿ ನೀವೇನು ಫೋಟೋ ಹಚ್ಚಿರ್ತಾರಲ್ಲ ಆ ಫೋಟೋ ಮೇಲೆ ಸೀಲ್ ಹಾಕಿ ಕ್ರಾಸ್ನಲ್ಲಿ ಒಂದು ಸಹಿಯನ್ನು ಮಾಡಿರ್ಬೇಕು. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರ ಒಂದು ಸಹಿಯನ್ನು ಮಾಡಿರಬೇಕು. ಜೊತೆಗೆ ಇಲ್ಲಿ ಕೆಳಗಡೆ ಇಲ್ಲೊಂದು ಸೈನು ಮತ್ತು ಸೀಲನ್ನು, ಅಂದರೆ ಯಾರು ನಿಮಗೆ ಗೆಜೆಟೆಡ್ ಆಫೀಸರ್ ಇರ್ತಾರಲ್ಲ ಅವ್ರ ಸಹಿ ಮತ್ತು ಸೀಲನ್ನು ಇಲ್ಲಿ ಹಾಕಿರ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಗೆಜೆಟೆಡ್ ಫಾರ್ಮನ್ನು ತುಂಬುವ ವಿಧಾನ ಆಗಿರುತ್ತೆ. ಜೊತೆಗೆ ನೀವೆಲ್ಲ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಎಂಬುದನ್ನು ಸಹ ನಾನು ಇಲ್ಲಿ ಹೇಳ್ತೀನಿ. ಜನರಲ್ ಇನ್ಸ್ಟ್ರಕ್ಷನ್ ಅಂತಂತೇಳಿ ಆಧಾರ್ ಕಾರ್ಡ್ದವರು ಕೊಟ್ಟಿದ್ದಾರೆ. ನೀವು ಯಾವತ್ತಿಗೂ ಕಂಪ್ಲೀಟಾಗಿ ಸ್ಮಾಲ್ ಲೆಟರಲ್ಲಿ ಗೆಜೆಟೆಡ್ ಫಾರ್ಮನ್ನು ತುಂಬಲಿಕ್ಕೆ ಹೋಗಬಾರ್ದು. ಕಂಪ್ಲೀಟಾಗಿ ಕರೆಕ್ಟಾಗಿ ಮತ್ತು ಸೆಂಟರಾಗಿ ಅದೇನು ಚೌಕ್ ಬಾಕ್ಸ್ ಇರುತ್ತಲ್ಲ, ಈ ಚೌಕ್ ಬಾಕ್ಸ್ ಮಧ್ಯೆ ಸೆಂಟ್ರಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಸ್ಪೆಲ್ಲಿಂಗನ್ನು ಬರೀಬೇಕಾಗುತ್ತೆ ಮತ್ತು ಕ್ಯಾಪಿಟಲ್ ಲೆಟರ್ನಲ್ಲಿಯೇ ಬರೀಬೇಕಾಗುತ್ತೆ ಸ್ನೇಹಿತರೆ. ಜೊತೆಗೆ ನೀವು ಬರೆಯುವಾಗ ಸೆಂಟ್ರಲ್ಲಿ ಹೇಳಿದ್ನಲ್ಲ ಈಗಾಗಲೇ, ಸೆಂಟರ್ನಲ್ಲೇ ಬರೀಬೇಕಾಗುತ್ತೆ. ಅಕ್ಕಪಕ್ಕದಲ್ಲಿ ಅಂಟುಕೊಂಡ ರೀತಿಯಲ್ಲಿ ನೀವು ಬರೀಬಾರ್ದು. ಯಾಕಪ್ಪ ಅಂದರೆ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಉದಾಹರಣೆಗಾಗಿ ನಿಮ್ಮ ಹೆಸರು ರಮೇಶ್ ಮೆಹ್ತಾ ಅಂತಂತೇಳಿ ಇದೆ ಅಂತ ಇಟ್ಕೊಳ್ಳಿ. ಅದನ್ನು ನೀವು ನಿಮ್ಮ ಹೆಸರನ್ನು ಬರೆದು ಒಂದು ಗ್ಯಾಪನ್ನು ಬಿಡಬೇಕಾಗತ್ತೆ. ಇದು ನೀವು ನಿಮ್ಮ ಹೆಸರು, ನಿಮ್ಮ ಫಾದರ್ ನಿಮ್ಮ ಉದ್ದಕ್ಕೆ ಗ್ಯಾಪ್ ಬಿಡಲಾರ್ದ್ರೆ ಉದ್ದಕ್ಕೆ ಬರೀಬಾರ್ದು, ಅದು ಇನ್ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೀವೇ ನೋಡೋಕಪ್ಪ ಅಂದರೆ ನಿಮ್ಮ ಹೆಸರು ಬರೋದ ತಕ್ಷಣ ಒಂದು ಕಾಲಮನ್ನು ಗ್ಯಾಪ್ ಬಿಡಬೇಕು, ನಂತರ ನಿಮ್ಮ ಫಾದರ್ ನೇಮ್ ಬರೀಬೇಕು, ಮತ್ತು ಒಂದು ಗ್ಯಾಪ್ ಬಿಡಬೇಕು, ನಿಮ್ಮ ಸರ್ ನೇಮನ್ನು ಬರೀಬೇಕಾಗುತ್ತೆ. ಈ ರೀತಿಯಾಗಿ ನೀವು ಈ ತಪ್ಪುಗಳನ್ನು ಗೆಜೆಟೆಡ್ ಫಾರ್ಮ್ನಲ್ಲಿ ಮಾಡಲಿಕ್ಕೆ ಹೋಗಬಾರ್ದಾಗಿರುತ್ತೆ ಸ್ನೇಹಿತರೆ. ಈಗ ನಿಮಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಯಾವ ಥರ ನೀವು ಗೆಜೆಟೆಡ್ ಫಾರ್ಮನ್ನು ಡೌನ್ಲೋಡನ್ನು ಮಾಡ್ಕೊಳ್ಬೇಕು ಮತ್ತು ಯಾವ ಥರ ಫಾರ್ಮನ್ನು ಫಿಲಪ್ ಮಾಡಬೇಕು ಮತ್ತು ಜೊತೆಗೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಎಂಬುದನ್ನು ಈ ವಿಡಿಯೋದಲ್ಲಿ ಹಂತವಾಗಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ನಮ್ಮ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಫೇಸ್ಬುಕ್ ಪುಟಕ್ಕೆ ನೀವು ಫಾಲೋವನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.